ಬಟ್ ಈಗ ಆ ಥರ ಸಿಚುವೇಶನ್ ಅಲ್ಲದೆ ಈಗ ನನಗೆ ಓಡಾಡೋದಕ್ಕೆ ಸಮಯ ಇಲ್ಲ, ನಾನು ಅಲ್ಲಿ ಬಂದು ದಿನ ನೋಡೋದಕ್ಕಾಗಲ್ಲ. ಬಟ್ ನನಗೆ ಇದು ನನ್ನ ಮಗಳಿಗೋ ಒಂದು ಗಿಫ್ಟ್ ಮಾಡಬೇಕು ಫಾರ್ ಫ್ಯೂಚರ್ ಪರ್ಪಸ್ ಅಂತ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಬರೋದು ಸ್ಯಾಂಡಲ್ವುಡ್ ಟ್ರೀಸನ್ನು ಹಾಕ್ಸಿರ್ತೀನಿ. ಬಟ್ ನಾನು ಬಂದು ಮೇಂಟೆನೆನ್ಸ್ ಮಾಡದೇ ಇರೋ ಕಾರಣಕ್ಕೆ ಅದರ ಮ್ಯಾನೇಜ್ಮೆಂಟನ್ನು ನಿಮಗೆ ಕೊಟ್ಟಿದ್ದಾಗ ಆ ಟ್ರೀಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲಸಗಳು ಕೂಡ ನಿಮ್ಮದೇನಾ? ಅಂದರೆ ಅಲ್ಲಿ ಏನಾದರೂ ಥೆಫ್ಟ್ ಆಯಿತು ಅಥವಾ ಇನ್ನೊಂದಾಯಿತು ಅಂತಂದರೆ ವಾಟ್ ವಿಲ್ ಬಿ ದ ಕಾಲ್? ನೋಡಿ, ಈ ಅಗ್ರಿಮೆಂಟ್ ಮಾಡುವಾಗ ಕೆಲವು ಎಕ್ಸೆಂಪ್ಷನ್ಸ್ ಇರುತ್ತೆ. whoever undertakes, they will put some conditions where what is manageable, what is not manageable. Act of God ಅಂತೀವಿ. See, there is a severe drought, ರೈನ್ಸೇ ಇಲ್ಲ, ವಾಟರ್ ಲೆವೆಲ್, ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಲು ಡಿಪ್ಲೀಟ್ ಆಗಿಬಿಡುತ್ತೆ. ಒನ್ ಕಂಡೀಷನ್. ದೇರ್ ಇಸ್ ಎ ವೈಲ್ಡ್ ಫೈರ್, ಆರ್ ವಿತ್ ಆಲ್ ದ ಸೆಕ್ಯೂರಿಟಿ ಸಿಸ್ಟಮ್ಸ್ ದೇರ್ ಇಸ್ ಎ ಥೆಫ್ಟ್. ಓಕೆ, 1, 2, 3 ಥೆಫ್ಟ್ ಆಗ್ಬೋದು. ದೇರ್ ವಿಲ್ ಬಿ ಎ ಲೀಗಲ್ ಪ್ರೋಸೆಸ್. ಬಟ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಏನಿಲ್ಲ, ಆಗಬಹುದು. ಕೆಲವು ಮೊರ್ಟ್ಯಾಲಿಟಿ ರೇಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಾವು 40 ಗಿಡ ಇಟ್ಟರೆ ಅದರಲ್ಲಿ ಒಂದು 10 ಗಿಡ ಇಟ್ ಮೇ ಡೈ, ಇಟ್ ಮೇ ನಾಟ್ ಗ್ರೋ. ಆಮೇಲೆ ದೇರ್ ಆರ್ ಸಮ್ ಸ್ಪೆಷಲ್ ಡಿಸೀಸಸ್. ಫಾರ್ ಎಕ್ಸಾಂಪಲ್, ದೇರ್ ಈಸ್ ಇನ್ ಸ್ಯಾಂಡಲ್ವುಡ್ಗೆ ಒಂದು ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅಂತ ಬರುತ್ತೆ. ಓಕೆ, ಸರ್ಟನ್ ಡಿಸೀಸಸ್ ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಯಾವಾಗ ಬೇಕಾದ್ರೂ ಬರ್ಬೋದು. ದಟ್ ಕಮ್ಸ್ ಥ್ರೂ ದಿಸ್ ವೆಕ್ಟರ್ ಇನ್ಸೆಕ್ಟ್ಸಿಂದ ಬರುತ್ತೆ. ಅದು ಬೇರೆ ಎಲ್ಲೋ ಒಂದು ಕಡೆಯಿಂದ ಅದು ಹರಡುತ್ತೆ. ಅದು ಏರಲ್ಲಿ ಹರಡಲ್ಲ, ಇನ್ಸೆಕ್ಟ್ ಮಾಡುತ್ತೆ ಬೇರೆ ಇದರಿಂದ. ಸೊ ಆ ಥರದ್ದೆಲ್ಲ ಆದಾಗ ದೇರ್ ಈಸ್ ಅನ್ ಆಪ್ಷನ್ ಟು ರೀಪ್ಲೇಸ್. ಓಕೆ, ಇವೆಲ್ಲ ಕಂಡೀಷನ್ಸು ನಿಮಗೆ ಅಗ್ರಿಮೆಂಟಲ್ಲಿ ಇರುತ್ತೆ. ಆಮೇಲೆ ಎಲ್ಲ ಟ್ರೀಸು ಒಂದೇ ಥರ ಗ್ರೋತ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನೇಲಿ ಮಕ್ಕಳೇ ಒಂದೇ ಥರ ಗ್ರೋತ್ ಆಗಲ್ಲ. ಒಬ್ರು ಕುಳ್ಳಕ್ಕಿರ್ತಾರೆ, ಒಬ್ರು ಉದ್ದಕ್ಕೆ ಬೆಳೀತಾರೆ. ವಿ ಡೋಂಟ್ ನೋ. ಸೇಮ್ ವೇ ಇಲ್ಲಿ ಕೂಡ ಆಗ್ಬೋದು. ಆಮೇಲೆ ಒಂದೇ ಟೆರೈನ್ ಆಫ್ ಲ್ಯಾಂಡ್ ಇದ್ದರೂ ಕೂಡ ಕೆಲವೊಡೆ ಕಡೆ ಫರ್ಟಿಲಿಟಿ ಜಾಸ್ತಿ ಇರ್ಬೋದು, ಇನ್ನೊಂದು ಕಡೆ. ಬಟ್ ವಿ ವಿಲ್ ಟ್ರೈ ಟು ಬ್ಯಾಲೆನ್ಸ್ ಥ್ರೂ ಫರ್ಟಿಗೇಷನ್, ಥ್ರೂ ಮೆನ್ಯೂರ್, ಥ್ರೂ ಸೋ ಮೆನಿ ಸೈಂಟಿಫಿಕ್ ಮೆಥಡ್ಸ್ ಆಫ್ ಪ್ಲಾಂಟೇಷನಲ್ಲಿ ಅದು ಮಾಡ್ತೀವಿ. ಸೊ ಇವೆಲ್ಲ ನಿಮಗೆ ಒನ್ ಬೈ ಒನ್ ಇಟ್ ವಿಲ್ ಗೆಟ್ ಇಂಪ್ಲಿಮೆಂಟೆಡ್, ಪ್ರೊವೈಡೆಡ್ ಯು ಟೇಕ್ ಎ ಡಿಸಿಷನ್. ಇಲ್ಲಿ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್. And sticking on to decision is another important point. Okay. Either you go through AMC with the company, or you go through your own individual maintenance. It doesn't make much difference. But nammalli hodre now we will take a professional attitude. Correct. We will give a professional service. ನೀವು ಅದನ್ನು ಮಾಡ್ಕೊಳ್ಳೋಕ್ಕಾದ್ರೆ ನಥಿಂಗ್ ಕಮ್ಸ್ ಇನ್ ದ ವೇ. ಸೊ ಈಗ ನನಗೆ ದುಡ್ಡಿನ ಅಭಾವ ಇಲ್ಲ, ಸ್ಯಾಪ್ಲಿಂಗ್ಸನ್ನ ಕೊಡಿಸಿದ್ದೀನಿ, ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಿಮಗೆ ಹಣ ಕಟ್ತಾ ಇದ್ದೀನಿ, 15 ವರ್ಷ ಆಯಿತು. ಬಟ್ ನನಗೆ ಅಗ್ರಿಕಲ್ಚರ್ ಬಗ್ಗೆ ಐಡಿಯಾನೇ ಇಲ್ಲ. ನನಗೆ ನೆಮ್ಮದಿಗೋಸ್ಕರ ನಾನು ತೊಗೊಂಡಿರೋದು, ಅದನ್ನು ಫ್ಯೂಚರ್ ಪರ್ಪಸ್ಗೋಸ್ಕರ ತೊಗೊಂಡಿರೋದು. ಈಗ ಸ್ಯಾಂಡಲ್ವುಡನ್ನು ಮಾರೋದಕ್ಕೂ ಕೂಡ ನಿನ್ನ ಸಹಾಯ ಸಿಗುತ್ತಾ? ನೋಡಿ, ಇಲ್ಲಿ ಹೀಗಿದೆ. ಫಾರ್ ಎವ್ರಿಥಿಂಗ್ ನಿಖರ ವಿಲ್ ಹ್ಯಾವ್ ಎ ಹೆಲ್ಪ್ ಡೆಸ್ಕ್ ಆರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತೀವಿ. ಆ ಪರ್ಟಿಕ್ಯುಲರ್ ಸರ್ವಿಸಸ್ಸಲ್ಲಿ ನಿಮಗೆ ರೀಸೇಲ್ ಮಾಡಬೇಕು ಅಂದರೂ ಒಂದು there will be a help desk, there will be some leads that will be given to you without any other sort of commitment. ಓಕೆ, ಈಗ ಯಾರೋ ಒಬ್ಬರು ಪರ್ಚೇಸ್ ಮಾಡಬೇಕು ಅಂತಿರ್ತಾರೆ, ನೀವು ಸೇಲ್ ಮಾಡಬೇಕು ಅಂತಿರ್ತೀವಿ, ವಿ ವಿಲ್ ಲಿಂಕ್ ಯು. ದಟ್ ಈಸ್ ಎ ಜನರಲ್ ಸಪೋರ್ಟ್ಸ್ ಇನ್ ಲೆವೆಲ್. ಅದೇ ಥರ ಮಾರುವಾಗ ಕೂಡ ನೀವು ವಿ ವಿಲ್ ಕೋಆರ್ಡಿನೇಟ್ ವಿತ್ ದ ಗೌರ್ಮೆಂಟ್ ಅಥಾರಿಟೀಸ್ ವೇರ್ ಎವರ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಏನಿದೆ ಅದು ನಮಗೆ ಗೊತ್ತಿರುತ್ತೆ. ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿರ್ತೀವಿ, ನಮಗೆ ಗೊತ್ತಿರುತ್ತೆ. ಇಂಡಿವಿಜುವಲ್ ಬಯರ್ಸು ಮೇ ನಾಟ್ ಬಿ ಏಬಲ್ ಟು ಡೈರೆಕ್ಟ್ಲಿ ಅಸೋಸಿಯೇಟ್ ವಿತ್ ದೆಮ್. ಸೊ ವಿ ವಿಲ್ ಲಿಂಕ್ ದೆಮ್ ಆ್ಯಂಡ್ ಸಿ ದಟ್ ಪರ್ಟಿಕ್ಯುಲರ್ ಗೌರ್ಮೆಂಟ್ ಫಾರ್ಮ್ಯಾಲಿಟೀಸ್ ಆರ್ ಕಂಪ್ಲೀಟೆಡ್. ಆ ಪ್ರೊಸೆಸ್ಸಲ್ಲಿ ನಾವು ಇದ್ದೇ ಇರ್ತೀವಿ. ಆಮೇಲೆ ಇನ್ನೊಂದು, ನಮ್ಮದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಗಿರೋದ್ರಿಂದ ವಿ ಆರ್ ಇನ್ ದಿಸ್ ಫೀಲ್ಡ್ ಆ್ಯಂಡ್ ದಿಸ್ ಈಸ್ ಅವರ್ ಬಿಸ್ನೆಸ್ ಮಾಡಲಾಗಿರೋದ್ರಿಂದ ವಿ ನೀಡ್ ಕಂಟಿನ್ಯೂಸ್ ಕಸ್ಟಮರ್ಸ್ ಫಾರ್ ಅವರ್ ಬಿಸ್ನೆಸ್. It is not a one-time situation. Yes. Okay. So it is a continuous aspect where to see that our reputation, our branding, our business grows, we will give some additional support levels of service. Okay. All these things fall into that particular place. Thank you, sir. And ನೋಡಿದ್ರಲ್ಲ ಪ್ರೇಕ್ಷಕರೇ, ಲೀಗಲ್ ಫಾರ್ಮ್ಯಾಲಿಟೀಸ್ ಅನ್ನೋದು ಸಿಕ್ಕಾಪಟ್ಟೆ ಮುಖ್ಯ. ಆ್ಯಂಡ್ ನಿಖರದಲ್ಲಿ ಯಾವೆಲ್ಲ ಲೀಗಲ್ ಫಾರ್ಮ್ಯಾಲಿಟೀಸು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಮುಂದಿನ ಎಪಿಸೋಡ್ಗಳಲ್ಲಿ ಸೈಟ್ ಅಥವಾ ಪ್ಲಾಟ್ ಅಂತ ಬಂದ ತಕ್ಷಣ ಯಾವುದೆಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ, ಇನ್ನೂ ಇಂಟೀರಿಯರ್, ಇನ್ನೂ ಡೆಪ್ತಲ್ಲಿ ಮಾತಾಡೋಣ.
ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್